ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ತನುಗೌಡ ಕನ್ನಡ ಬ್ಲಾಗ್. ಇವತ್ತಿನ ಬ್ಲಾಗ್ಗೆ ಸ್ವಾಗತ. ಇವತ್ತು ನಾವೆಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಸೈಬರ್ ಕಡೆ ಯಾಕಪ್ಪ ಅಂದರೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ದುಡ್ಡನ್ನ ರೆಡಿ ಮಾಡ್ಸೋಕೆ ಹೋಗಿದ್ವಿ ಗೈಸ್. ಈಗ ಹೊಸ ರೂಲ್ಸ್ ಮಾಡಿರೋ ಕಾರಣದಿಂದ ನಾವು ಕೊಟ್ಟರೆ ಮಾತ್ರ ದುಡ್ಡು ಬರುತ್ತಂತೆ. ಹಾಗಾಗಿ ನಮ್ಮ ಅಜ್ಜಿಗೆ ಮತ್ತು ನಮ್ಮ ಅಮ್ಮಂಗೆ ಮಾಡ್ಸೋಕೆ ಹೋಗಿದ್ವಿ. ಹಂಗೆ ಹೋಗ್ಬೇಕಾದ್ರೆ ನಮ್ಮ ಬಾಸ್ ಕಾಣಿಸಿದ್ರು ಅಂತ ನಮ್ಮ ಬಾಸಿಗೆ ಕೈ ಮುಕ್ಕೊಂಡು ಹಂಗೆ ಹೋದ್ವಿ. ಅಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ರಶ್ ಇತ್ತು ಗೈಸ್. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದೆ ಕಾಳಿಕಾಂಬ ದೇವಸ್ಥಾನಕ್ಕೆ. ನಾನು ಈ ದೇವಸ್ಥಾನಕ್ಕೆ ಇದೇ ಫಸ್ಟ್ ಟೈಮ್ ಬಂದಿದ್ದು. ನೀವು ಯಾರಾದರೂ ಈ ದೇವಸ್ಥಾನಕ್ಕೆ ಬಂದಿದ್ದರೆ ಕಮೆಂಟಲ್ಲಿ ತಿಳಿಸ್ಕೊಡಿ. ನನಗಂತೂ ಅಲಂಕಾರ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಾಗೆ ಆ ಕಡೆ ಈ ಕಡೆ ದೇವ್ರನ್ನೆಲ್ಲ ನೋಡ್ಕೊಂಡು ಬರೋಷ್ಟರಲ್ಲಿ ಮಂಗಳಾರತಿ ಸ್ಟಾರ್ಟ್ ಮಾಡಿದ್ರು. ಮಂಗಳಾರತಿ ಮುಗಿಸ್ಕೊಂಡು ನಾನು ಮನಸ್ಸಲ್ಲಿ ಫ್ರೀ ಆಗಿದೆ ಅಂತ ಅಂದ್ಕೊಂಡೆ ಗೈಸ್. ಇದೇನು ಈ ದೇವ್ರನ್ನ ನೋಡಿದ ತಕ್ಷಣ ನನಗೊಂಥರ ಮನಸ್ಸಲ್ಲೆಲ್ಲ ಫ್ರೀ ಆಗೋಯ್ತು. ನೋಡಿ, ಆ ಕಡೆ ಈ ಕಡೆ ಅಲಂಕಾರ ಎಲ್ಲ ಸಖತ್ತಾಗಿ ಮಾಡಿದ್ರು ಗೈಸ್. ಅದೇನು ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಆಮೇಲೆ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಹೊಟ್ಟಿದ್ದೆ ಮನೆ ಕಡೆ ಗೈಸ್. ಇನ್ನೊಂದು ವಿಷಯ ಏನಂದರೆ, ನಾವು ಯಾವುದಾದ್ರು ದೇವಸ್ಥಾನಕ್ಕೆ ಹೋದರೆ ನಮ್ಮ ಮನಸ್ಸು ಸಿಕ್ಕಾಪಟ್ಟೆ ಫ್ರೀ ಆಗುತ್ತೆ ಗೈಸ್. ನಿಮಗೂ ಏನಾದರೂ ಹಿಂಗೆ ಆಗಿದೆ ಅಂದರೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಟೇಕ್ ಕೇರ್, ಬೈ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗುವ. ಟೇಕ್ ಕೇರ್.